ರುದ್ರಂ ಸಮಾಶ್ರಿತ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಅಥವಾ ಕಿಂಚಿತ್ ಉಪಾಶ್ರಿತ ಅಂತಿದು ಆಶ್ವಮೇಧಿಕ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ. ಭಗವಂತನೇ ಹೇಳುವಂಥ ಶ್ಲೋಕ ಅದು. ಎಲ್ಲ ದೇವತೆಗಳು ಕೂಡ ರುದ್ರನನ್ನು ಅವಲಂಬಿಸಿದ್ದಾರೆ. ರುದ್ರ ಎಲ್ಲರಿಗಿಂತಲೂ ಹಿರಿಯ. ರುದ್ರ ಚತುರ್ಮುಖ ಬ್ರಹ್ಮನನ್ನ ಅವಲಂಬಿಸಿದ್ದಾನೆ. ಚತುರ್ಮುಖ ಬ್ರಹ್ಮ ನನ್ನನ್ನು ಅಂದರೆ ಪರಮಾತ್ಮನನ್ನು ಅವಲಂಬಿಸಿದ್ದಾನೆ. ನಾನು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ ಅಂತ ಭಗವಂತ ಹೇಳುವ ಮಾತು ಆಶ್ವಮೇಧಿಕ ಪರ್ವದಲ್ಲಿ ಕೊನೆಗೆ ಬರುವಂಥ ಒಂದು ಶ್ಲೋಕ ಇದು. ಅಶ್ವಮೇಧ ಯಾಗವನ್ನು ಪಾಂಡವರು ಮಾಡಿದಾಗ ಅಲ್ಲಿಯೂ ಕೂಡ ಆ ಭಗವಂತನ ಪಾರಮ್ಯವನ್ನು ಅವರು ತಿಳಿದು ಮಾಡ್ತಾರೆ. ಅದಕ್ಕಾಗಿ ಭಗವಂತನ ಪಾರಮ್ಯವನ್ನು ಹೇಳುವಂಥ ಈ ಶ್ಲೋಕವನ್ನು ನೋಡಿದ್ದೇವೆ. ಈ ಆಶ್ವಮೇಧಿಕ ಪರ್ವದಲ್ಲಿ 16, 17 ಈ ಅಧ್ಯಾಯಗಳಲ್ಲಿ ಸಿದ್ಧೋಪದೇಶ ಅಂತ ಒಂದು ಭಾಗ ಇದೆ. ಮನುಷ್ಯ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಈ ಹಿಂದೆ ನಾನು ಪ್ರಾಣಿ, ಪಕ್ಷಿ, ಸರೀಸೃಪ ಹೀಗೆ ಅನೇಕ ರೂಪಗಳನ್ನು ತಾಳಿದ್ದೆ, ಅನೇಕ ಸುಖಗಳನ್ನು, ಅನೇಕ ದುಃಖಗಳನ್ನು ಅನುಭವಿಸಿದ್ದೆ, ಅನೇಕ ಥರದ ಆಹಾರಗಳನ್ನು ಅನುಭವಿಸಿದ್ದೆ, ಅನೇಕ ಜನ ತಂದೆಯಂದರು ನನಗಾಗಿ ಹೋಗಿದ್ದಾರೆ, ಅನೇಕ ಥರದ ಅವಮಾನಗಳಾಗಿವೆ, ಬಂಧನಗಳಾಗಿವೆ, ವಧ ಆಗಿದೆ ನನಗೆ. ಎಲ್ಲವನ್ನೂ ಗಮನಿಸಿದಾಗ ಈಗ ಈ ಜನ್ಮದಲ್ಲಿ, ಮುಂದಿನ ಜನ್ಮಗಳಲ್ಲಿ ನಾನು ಯಾವುದಾದ್ರೂ ಲೌಕಿಕ ಸಾಧನೆಗಾಗಿ, ಲೌಕಿಕ ಸ್ಥಾನಮಾನಗಳಿಗಾಗಿ ನಾನು ಹಂಬಲಿಸಿದ್ರಿಂದ ಏನಾಗಬೇಕಾಗಿದೆ? ಪ್ರಾಯ ನಾವೆಲ್ಲರೂ ಕೂಡ ಈ ನಮ್ಮ ಹಿಂದಿನ ಜನ್ಮಗಳಲ್ಲಿ ಸಂಸಾರದಲ್ಲಿ ಯಾವುದ್ಯಾವುದನ್ನು ನೋಡಬೇಕಾಗಿತ್ತೋ, ಯಾವುದನ್ನು ನೋಡಬಾರ್ದಾಗಿತ್ತೋ ಎಲ್ಲವನ್ನೂ ಕೂಡ ನೋಡಿ ಮುಗಿಸಿದ್ದೇವೆ. ಇನ್ನು ನಾವು ಮಾಡಬೇಕಾಗಿರುವುದು ಶ್ರವಣ, ಮನನ ಮತ್ತು ಧ್ಯಾನ ಮಾತ್ರ. ಅದರಿಂದ ದೃಢವಾದ ಶಾಸ್ತ್ರಜ್ಞಾನ, ಮಾನಸಾಪರೋಕ್ಷ, ಅದರಿಂದ ಮುಂದೆ ಸ್ವರೂಪಾಪರೋಕ್ಷ, ಮುಂದೆ ಮೋಕ್ಷದ ಪ್ರಾಪ್ತಿ ಅಷ್ಟೇ. ಹೀಗೆ ನಮಗೆ ನಾವು ಒಂದು ಸ್ವಸಂಮೋಹಿನಿಯನ್ನು, ಸೆಲ್ಫ್ ಹಿಪ್ನೋಟಿಸಮ್ ಮಾಡಿಕೊಂಡ್ರೆ ಅದು ನಮಗೆ ತಾರಕ ಆಗ್ತದೆ. ಮನುಷ್ಯನಿಗಿರುವಂಥ ಲೌಕಿಕ ಸುಖವನ್ನು ಸವಿಯಬೇಕು ಅನ್ನುವಂಥ ತೀವ್ರವಾದ ಹಂಬಲವನ್ನು ಅದು ಕಡಿಮೆ ಮಾಡ್ತದೆ. ಲೌಕಿಕ ವಿಷಯಗಳಿಂದ ಆತನನ್ನು ಪರಾಂಗುಖನನ್ನಾಗಿ ಮಾಡಿ ಅಧ್ಯಾತ್ಮದ ಕಡೆಗೆ ಅವನನ್ನು ತಿರುಗಿಸುವಂಥ ಒಂದು ದಿವ್ಯವಾದ ಉಪದೇಶ ಅದು. ಭಗವದ್ಗೀತೆಯನ್ನು ಕೃಷ್ಣನ ಮುಖದಿಂದ ಅರ್ಜುನ ಶ್ರವಣ ಮಾಡಿದ್ದಾನೆ. ಆದರೆ ಮತ್ತೆ ಮರೆತಿದ್ದಾನೆ. ಅವನಿಗೆ ಅನುಗೀತೆಯನ್ನು ಭಗವಂತ ಶ್ರವಣ ಮಾಡಿಸ್ತಾನೆ. ಆ ಅನುಗೀತೆಯಲ್ಲೇ ಬರುವಂಥ ಈ ವಿಷಯಗಳು ಕೆಲವು ಈ ಆಶ್ವಮೇಧಿಕ ಪರ್ವದಲ್ಲಿ ನಾವೀಗ ನೋಡಿದ್ದು. ಮನುಷ್ಯ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆಲ್ಲ ಬರುವುದು ಅಲ್ಲಿಯೇ. ಕಾಮಗೀತ ಅನ್ನುವುದರ ವರ್ಣನೆ ಇದೆ. ಕಾಮವನ್ನು ನೀವು ಎಷ್ಟೇ ಗೆಲ್ಲಬೇಕು ಅಂತ ಹೋದರೂ ಕೂಡ ಅದು ನಿಮ್ಮನ್ನು ಒಂದಲ್ಲ ಒಂದು ಹಂತದಲ್ಲಿ ಸೋಲಿಸ್ತದೆ ಅಂತ ಸಾಧಕರಿಗೆ ಎಚ್ಚರಿಕೆ ಕೊಟ್ಟದ್ದು ಅಲ್ಲಿ ಕಂಡು ಬರ್ತದೆ. ದ್ವ್ಯಕ್ಷರಂತು ಭವೇನ್ ಮೃತ್ಯು ತ್ರ್ಯಕ್ಷರಂ ಬ್ರಹ್ಮ ಶಾಶ್ವತಂ ಅಂತ ಒಂದು ಮಾತು. 2 ಅಕ್ಷರ ನಮಗೆ ದುರ್ಗತಿ ಕಾರಣ ಆಗ್ತದೆ, 3 ಅಕ್ಷರದ ಒಂದು ಶಬ್ದ ನಮಗೆ ಸದ್ಗತಿ ಕಾರಣ ಆಗ್ತದೆ ಅಂತ. ಮಮ, ನನ್ನದು ಅನ್ನುವಂಥ ಅಭಿಮಾನದ ಮಾತೆಲ್ಲ ನಮಗೆ ದುರ್ಗತಿಗೆ ಕಾರಣ ಆಗ್ತದೆ. ನಮಮ ಅಂತನ್ನುವುದು ನಮಗೆ ಸದ್ಗತಿಗೆ ಕಾರಣ ಆಗ್ತದೆ ಅಂತ ಅನುಶಾಸನ ಪರ್ವ ತುಂಬ ಸುಂದರವಾಗಿ ಅದನ್ನು ಹಿಡಿದಿಟ್ಟಿದೆ. ಅಶ್ವಮೇಧಯಾಗದ ಕುರಿತಾದಂತಹ ಸುದೀರ್ಘವಾದ ವಿಮರ್ಶೆ ಕೆ.ಟಿ. ಪಾಂಡುರಂಗಿ ಆಚಾರ್ಯರು ಏನು ಬರೆದಿಟ್ಟಿದ್ದಾರೆ. ಅಶ್ವಮೇಧಯಾಗದ ಔಚಿತ್ಯ, ಅದರ ಹಿಂದಿನ ಆಂತರ್ಯ ಏನು ಅನ್ನೋದ್ರದೆಲ್ಲ ಅಲ್ಲಿ ವರ್ಣನೆ ಬಂದಿದೆ. ಅದನ್ನು ನಾವು ನೋಡಿದ್ದೇವೆ. ತಸ್ಮಾತ್ ಸಂಕೀರ್ತಯೇತ್ ಪಾಪಂ ನಿತ್ಯಂ ಪುಣ್ಯಂ ಚ ಗೂಹಯೇತ್ ಅಂತ ಆಶ್ವಮೇಧಿಕ ಪರ್ವದ ಒಂದು ಮಾತು. ವೈಷ್ಣವ ಧರ್ಮ ಪರ್ವ ಅಂತ ಕೃಷ್ಣ ಪಾಂಡವರಿಗೆ ವೈಷ್ಣವ ಧರ್ಮಗಳನ್ನು ಬೋಧನೆ ಮಾಡಿದಂಥ ಒಂದು ಮಾತು. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಇದು ಬಂದಿದೆ. ಉತ್ತರ ಭಾರತದ ಪಾಠದಲ್ಲಿ ಇದು ಕಾಣಿಸೋದಿಲ್ಲ. ನಾವು ಮಾಡಿದ ಪಾಪವನ್ನು ಜನರೆದುರಿಗೆ ಹೇಳ್ಕೊಂಡು ಆ ಪಾಪದ ತೀವ್ರತೆಯನ್ನು ಕಳ್ಕೋಬೇಕು. ಆಗ ಪಾಪ ಶುದ್ಧವಾಗ್ತದೆ. ಪುಣ್ಯವನ್ನು ಹೇಳ್ಕೊಳ್ಬಾರ್ದು.
ಪುಣ್ಯವನ್ನು ಹೇಳಿಕೊಂಡಷ್ಟು ಅದು ಕಡಿಮೆ ಆಗ್ತದೆ, ಪಾಪವನ್ನು ಹೇಳಿಕೊಂಡಷ್ಟು ಆ ಪಾಪದ ತೀವ್ರತೆ ಹೊರಟೋಗ್ತದೆ, ಪುಣ್ಯ ಕಡಿಮೆಯಾಗಿ ಅದು ವ್ಯರ್ಥವಾಗಿ ಹೋಗ್ತದೆ ಅಂತ ಹೀಗೆ ಶಾಸ್ತ್ರ ಎಚ್ಚರಿಕೆ ಕೊಟ್ಟಿದೆ. ನಾವು ಮಾಡಿದ ಪುಣ್ಯಕರ್ಮಗಳನ್ನು, ಧರ್ಮ ಕಾರ್ಯಗಳನ್ನು ರಹಸ್ಯವಾಗಿಡಬೇಕು, ಅದನ್ನು ಯಾರಿಗೂ ಹೇಳಿಕೊಳ್ಳಿಕ್ಕೆ ಹೋಗಬಾರ್ದು. ಪಾಪವನ್ನು ಸಜ್ಜನರ ಎದುರಿಗೆ, ಜ್ಞಾನಿಗಳ ಎದುರಿಗೆ ಹೇಳ್ಕೊಂಡು ನಮ್ಮ ಹೃದಯವನ್ನು ಬರಿದು ಮಾಡಿಕೊಂಡು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅದ್ರ ತಾತ್ಪರ್ಯ. ನಮಃ ಸರ್ವಸಹಾಭ್ಯ ಅಂತ ಗೋವುಗಳ ಕುರಿತಾದ ಒಂದು ಮಂತ್ರ. ಎಲ್ಲವನ್ನೂ ಸಹಿಸಿಕೊಳ್ಳುವ ತಾಯಂದಿರಾದ ಗೋಮಾತೆಯರಿಗೆ ನಮಸ್ಕಾರ ಅಂತ ತುಂಬ ಸಂಕ್ಷಿಪ್ತವಾದ, ಎಲ್ಲ ಮಕ್ಕಳು ಕೂಡ ಹೇಳ್ಬೋದಾದ ಒಂದು ಮಂತ್ರ. ನಮಃ ಸರ್ವಸಹಾಭ್ಯ ಅಂತ. ನಮೋಸ್ತು ಪ್ರಿಯದತ್ತಾಯೇ ಅಂತ ಭೂಮಿಯನ್ನು ಕುರಿತಾದಂಥ ಒಂದು ಸ್ತೋತ್ರ. ಇವೆರಡನ್ನು ಕೂಡ ನಾವು ತುಂಬ ಸರಳವಾದ ರೀತಿಯಲ್ಲಿ ಮಾಡಬಹುದಾದಂಥ ಸ್ತೋತ್ರಗಳು. ಮನುಷ್ಯ ಆಹ್ನಿಕಗಳನ್ನು ಮಾಡುವಾಗ ಆ ಆಹ್ನಿಕದ ಭಾಗವಾಗಿ ಅನೇಕ ವೇದ ಮಂತ್ರಗಳನ್ನು ಹೇಳಬೇಕಾಗ್ತದೆ. ಅದರ ಅರ್ಥಗಳನ್ನೆಲ್ಲ ಈ ಆಶ್ವಮೇಧಿಕ ಪರ್ವದ ಪ್ರಸಂಗದಲ್ಲಿ ನಾವು ನೋಡಿದ್ದೇವೆ. ಕಪಿಲ ಗೋ ದಾನದ ಬಗ್ಗೆ ಅಲ್ಲಲ್ಲಿ ವರ್ಣನೆ ಇದೆ. ಯಾವೆಲ್ಲ ಅಪರಾಧಗಳನ್ನು ಮಾಡಿದರೆ ಬ್ರಾಹ್ಮಣತ್ವವನ್ನು ಕಳ್ಕೊಂಡು ಶೂದ್ರತ್ವವನ್ನು ಹೊಂದಿಬಿಡ್ತಾನೆ ಅನ್ನುವುದನ್ನ ಎಚ್ಚರಿಸಿದ್ದಾರೆ ಶಾಸ್ತ್ರದಲ್ಲಿ. ಅಂತೂ ಸ್ವವರ್ಣ ಧರ್ಮಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡುವ ಮೂಲಕ ಸದ್ಗತಿಯನ್ನು ಪಡಿತಾನೆ. ಇದು ಶಾಸ್ತ್ರದ ಸಂದೇಶ. ಅದಕ್ಕೆ ಅನುಚಿತವಾದ ಕಾರ್ಯಗಳನ್ನು ಮಾಡಿದರೆ ಆತ ದುರ್ಗತಿಯನ್ನು ಹೊಂದುತ್ತಾನೆ. ಇದು ಆಶ್ವಮೇಧಿಕ ಪರ್ವದಿಂದ ನಮಗೆ ಸಿಗುವಂಥ ಸಂದೇಶ. ಮತ್ತೆ ಎಲ್ಲ ದೇವತೆಗಳಿಗಿಂತಲೂ ಹೆದ್ದೈವ ನಾರಾಯಣ ಅನ್ನೋದನ್ನು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂಥ ಒಂದು ಶ್ಲೋಕವನ್ನು ನೋಡಿದ್ದೀವಿ. ಅದು ಈ ಆಶ್ವಮೇಧಿಕ ಪರ್ವದ್ದೇ. ಅಲ್ಲಿಗೆ ಆಶ್ವಮೇಧಿಕ ಪರ್ವ ಸಮಾಪ್ತ ಆಗ್ತದೆ. ಆಶ್ವಮೇಧಿಕ ಪರ್ವ ಗುರುಗಳಂತ ಹೈವದಿನ ಪುರಾಣಿಕಾಚಾರ್ಯರಿಗೆ ಮತ್ತೆ ಸಮರ್ಪಿತ ಆಗಿತ್ತು. ಅವರು ಆಗ ತಾನೇ ಗತಿಸಿ ಕೆಲವು ದಿನಗಳಾಗಿದ್ದವು. ಹಾಗಾಗಿ ಮತ್ತೆ ಅವರನ್ನು ನೆನಪು ಮಾಡಿಕೊಂಡು ನಾವು ಆ ಪರ್ವವನ್ನು ಸಮಾಪ್ತ ಮಾಡಿದೆವು.